ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈಗಾಗಲೇ ಕೆಲವೊಂದು ಸೋರ್ಸ್ಗಳ ಪ್ರಕಾರ 450 ಸೀಟ್ಸ್ ಇನ್ಕ್ರೀಸ್ ಆಗಿದೆ ಅಂತ ಹೇಳ್ತಿದ್ದಾರೆ. ಆಲ್ಮೋಸ್ಟ್ ಇಟ್ ಈಸ್ ಟ್ರೂ. NMCಯಿಂದ ಅಫಿಷಿಯಲ್ ವೆಬ್ಸೈಟಲ್ಲಿ ಬರಬೇಕಷ್ಟೇ. ಈಗ ಆಲ್ಮೋಸ್ಟ್ ದ ಹಿಂದೂ ನ್ಯೂಸ್ ಪೇಪರಲ್ಲಿ ಎಲ್ಲ ಕೂಡ ಬಂದಿದೆ. 99% ಅದು ಪರ್ಫೆಕ್ಟ್ ನ್ಯೂಸು. ಇನ್ನು 1% ಇವತ್ತು MMC ಅವರು ಸೆಕೆಂಡ್ ರೌಂಡಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಾಗ, ಇವತ್ತು 3 ಸೆಪ್ಟೆಂಬರ್ ಆಗಿರೋದ್ರಿಂದ ಇವತ್ತು ಬಿಟ್ಟ ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಅದು ಕರೆಕ್ಟ್ ಇದೆಯಾ ಅಲ್ಲ ಅಂತ. ಅದ್ರ ಬಗ್ಗೆನೂ ಕೂಡ ನಾನು ಕೂಡ ವಿಡಿಯೋ ಮಾಡ್ತೀನಿ. ಈಗ ಸಿಕ್ಕಿರೋ ಇನ್ಫಾರ್ಮೇಷನ್ ಮೇಲೆ ಹೇಳಬೇಕಾದ್ರೆ, ಈ ವಿಡಿಯೋದಲ್ಲಿ ನಾನು ನಿಮಗೆ ಗೊತ್ತಿರೋ ಹಾಗೆ 8 ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಮತ್ತು 1 ಪ್ರೈವೇಟ್ ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಇನ್ಕ್ರೀಸ್ ಆಗಿದೆ ಅಂತ ಹೇಳಿದಾರಲ್ಲ, ಹಾಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಇನ್ಕ್ರೀಸ್ ಆಗದಿರೋ 50 ಸೀಟ್ಸ್ ಬಗ್ಗೆ, 50 ಸೀಟ್ಸು ಇನ್ಕ್ರೀಸ್ ಆದಮೇಲೆ ಯಾವ್ಯಾವ ಕ್ಯಾಟಗರಿಯಲ್ಲಿ ಅವು ಡಿಸ್ಟ್ರಿಬ್ಯೂಟ್ ಆಗ್ತವೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೇನೆ. ಫಸ್ಟು ಹೇಳೋದಾದರೆ, ಇದನ್ನು ಮೇನ್ ಸೋರ್ಸ್ ನಾನು ಇಯರ್ ಫಸ್ಟ್ ರೌಂಡಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿದ್ರಲ್ಲ ಈ ಮೈಸೂರು ಮೆಡಿಕಲ್ ಕಾಲೇಜ್, ಇದನ್ನಷ್ಟೇ ನೋಡಿ. ಇದ್ರ ಪ್ರಕಾರ ನಾನು ಕ್ಯಾಲ್ಕುಲೇಷನ್ ಮಾಡಿದ್ದೀನಿ. ನೋಡೋಣ ಬನ್ನಿ ಹೇಗಿರುತ್ತೆ ಅಂತ. ಫಸ್ಟ್ ರೌಂಡಲ್ಲಿ ಟೋಟಲ್ 200 ಸೀಟ್ಸ್ ಇದ್ದು 170 ಸೀಟ್ಸ್ KAದವ್ರಿಗೆ ಬರ್ತಿತ್ತು ಆ್ಯಸ್ ಪರ್ 85% ಕೋಟಾ. ಇನ್ನು ಉಳಿಕಿದ್ದು 30 ಸೀಟ್ಸು 15% ಕೋಟಾದಲ್ಲಿ ಹೋಗ್ತಿತ್ತು. ಒಂದು ನಿಮಿಷ. 15% AIQಗೆ ಹೋದರೆ 85% KAದವ್ರಿಗೆ ಹೋಗ್ತಿತ್ತು. ಇದರಲ್ಲಿ ನೋಡಿದ ಹಾಗೆ ನೀವು ಸ್ಪೋರ್ಟ್ಸ್ ಮತ್ತು ಎಲ್ಲ ಕ್ಯಾಟಗರಿಗೆಲ್ಲ 9 ಸೀಟ್ಸ್ ಹೋಗಿದೆ. ಇಲ್ಲಿ ನೋಡ್ಬೋದು. ಇಲ್ಲಿ ನೋಡಿದಾಗ ಸ್ಪೋರ್ಟ್ಸ್ ಮತ್ತು ಎಲ್ಲ 9 ಸೀಟ್ಸು, ಮತ್ತು HK ಕ್ಯಾಟಗರಿಯಲ್ಲಿ ಇಲ್ಲಿ ನೋಡ್ಬೋದು ಹೈದರಾಬಾದ್ ಕರ್ನಾಟಕ 13 ಸೀಟ್ಸ್. ನಾನಿಲ್ಲಿ ಎಲ್ಲನೂ ಪ್ಲಸ್ ಮಾಡಿದೆ. 13 ಇಲ್ಲಿ ನೋಡಿ, 13 + 9 ಟೋಟಲ್ 22 ಸೀಟ್ಸ್. 22 ಸೀಟ್ಸ್ ಬಗ್ಗೆ ನಾನು ಮಾತಾಡಲ್ಲ, ನಾನ್ HK ಬಗ್ಗೆ ಅಷ್ಟೇ ಮಾತಾಡ್ತಿರೋದು. HK ಬಗ್ಗೆ ಮತ್ತೆ ಬೇರೆ ವೀಡಿಯೋದಲ್ಲಿ ಮಾತಾಡ್ತೀನಿ. HK ಬಗ್ಗೆ ಹೇಳಬೇಕಂದ್ರೆ, ನಾನ್ HK ಬಗ್ಗೆ ಹೇಳಬೇಕಂದ್ರೆ GMಲ್ಲಿ 51 ಸೀಟ್ಸ್ ಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ಬೋದು, GMಲ್ಲಿ 51 ಸೀಟ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟು SCGಯಲ್ಲಿ 20 ಸೀಟ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟು STGಯಲ್ಲಿ 8 ಸೀಟ್ಸ್ ಕೊಟ್ಟಿದ್ದಾರೆ. 3BGಯಲ್ಲಿ 6 ಸೀಟ್ಸ್ ಇತ್ತು. 3AGಯಲ್ಲಿ 5 ಸೀಟ್ಸ್ ಇತ್ತು. 2BGಯಲ್ಲಿ 5 ಸೀಟ್ಸ್ ಇತ್ತು. 2AGಯಲ್ಲಿ 18 ಸೀಟ್ಸ್ ಇತ್ತು. ಕ್ಯಾಟಗರಿ 1Gಯಲ್ಲಿ 5 ಸೀಟ್ಸ್ ಇತ್ತು. ಇದು ಕನ್ನಡ ಮೀಡಿಯಮ್ ಮತ್ತು ರೂರಲ್ ಮೀಡಿಯಮ್ ಡಿಫ್ರೆಂಟ್ ಇದೆ. ಅದ್ರ ಬಗ್ಗೆ ನಾನು ಡೀಟೇಲ್, ಯಾಕಂದ್ರೆ ತುಂಬ ಸೀಟ್ಸ್ ಕಡಿಮೆ ಇರೋದ್ರಿಂದ ಮೇಜರಾಗಿ ಯಾವುದಿದೆ ಇವಿಷ್ಟು ಕ್ಯಾಟಗರಿ ಬಗ್ಗೆ ಮಾತಾಡ್ತಿದ್ದೀನಿ. ಸೊ ನನಗೆ ಇದು 51 / 170 ಮಾಡಿದಾಗ ಟೋಟಲ್ ಪರ್ಸೆಂಟೇಜಲ್ಲಿ, ಈಗ ನಿಮಗೆ ಗೊತ್ತಿರೋ ಹಾಗೆ 170 ಸೀಟ್ಸ್ ಅಷ್ಟೇ ನಮಗೆ KAದವರು ಅಲಾಟ್ ಇರೋದು. ಇದರಲ್ಲಿ ನಾನೇನು ಮಾಡಿದೆ, ಈ 22 ಸೀಟ್ಸ್ನ ಮೈನಸ್ ಮಾಡಿದಾಗ ಬರೋದು ನಮಗೆ 148 ಸೀಟ್ಸ್ ಅಲ್ಲ. 148 ಸೀಟ್ಸಲ್ಲಿ ಈ 148 ಸೀಟ್ಸಲ್ಲಿ 51 ಸೀಟ್ ಕೊಟ್ಟಿದ್ದಾರೆ, ಅಂದರೆ 30% ಅಲಾಟ್ ಮಾಡಿದ್ದಾರೆ GM ಕ್ಯಾಟಗರಿಗೆ. ನೆಕ್ಸ್ಟ್ SCGಗೆ 20 ಸೀಟ್ಸ್ ಕೊಟ್ಟು 12% ಅಲಾಟ್ ಆಗಿದೆ. STGಗೆ 8 ಸೀಟ್ಸ್ ಕೊಟ್ಟು 5% ಆಗಿದೆ. 3AGಗೆ 5 ಸೀಟ್ಸ್ ಕೊಟ್ಟು 3% ಆಗಿದೆ. 3BGಗೆ 6 ಸೀಟ್ಸ್ ಕೊಟ್ಟು 3% ಆಗಿದೆ. ಹಾಗೆ 2AGಗೆ 18 ಸೀಟ್ಸ್ ಕೊಟ್ಟು 11% ಆಗಿದೆ. ಇದು 2AG. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ನೆಕ್ಸ್ಟು 2BGಯಲ್ಲಿ 5 ಸೀಟ್ಸ್ ಕೊಟ್ಟು 3% ಆಗಿದೆ. 1G ಕ್ಯಾಟಗರಿಯಲ್ಲಿ 5 ಸೀಟ್ಸ್ ಕೊಟ್ಟು 3% ಆಗಿದೆ. ಇದು ಇತ್ತು ಇಲ್ಲಿ ಮಟ್ಟ ಫಸ್ಟ್ ರೌಂಡಲ್ಲಿ ಹೀಗೆ ಇತ್ತು. ಕನ್ಸಿಡರಿಂಗ್ ಇದೇ ಕ್ಯಾಲ್ಕುಲೇಷನ್ ಪ್ರಕಾರ ಈಗ ಆ್ಯಡ್ ಆಗ್ತಿರೋ 50 ಸೀಟ್ಸ್ ಕೂಡ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅವಾಗ ಏನಾಗುತ್ತೆ ಅಂದರೆ 50 ಸೀಟ್ಸು MCC ಮತ್ತು KAಯಿಂದ ಬಂದಮೇಲೆ MCCಯಲ್ಲಿ 15% 8 ಸೀಟ್ಸ್ ಹೋಗುತ್ತೆ. 7.5 ಅಂತ ಬಂದಿತ್ತು, ನಾನು 8 ಅಂತ ಕನ್ಸಿಡರ್ ಮಾಡಿದ್ದೀನಿ. KAವರಿಗೆ 85% ಸೀಟು. ಸೊ ಟೋಟಲ್ 42 ಸೀಟ್ಸಲ್ಲಿ ಇದೇ ಕ್ಯಾಲ್ಕುಲೇಷನ್ ಪ್ರಕಾರ ನೋಡಿದರೆ ಜನರಲ್ ಮೆರಿಟ್ ಅವ್ರಿಗೆ 15 ಸೀಟ್ ಬರ್ಬೋದು. SCGಗೆ 5 ಸೀಟ್ ಬರ್ಬೋದು. STGಗೆ 3 ಸೀಟ್ ಬರ್ಬೋದು. 3AG ಅವರಿಗೆ 2 ಸೀಟ್ ಆ್ಯಡ್ ಆಗುತ್ತೆ. 3BG ಅವರಿಗೆ 2 ಸೀಟ್ ಆ್ಯಡ್ ಆಗುತ್ತೆ. 2AG ಅವರಿಗೆ 7 ಸೀಟ್ಸ್ ಆ್ಯಡ್ ಆಗುತ್ತೆ. 2BG ಅವರಿಗೆ 2 ಸೀಟ್ ಆ್ಯಡ್ ಆಗುತ್ತೆ. 1G ಅವರಿಗೆ 2 ಸೀಟ್ ಆ್ಯಡ್ ಆಗುತ್ತೆ. ಸೊ ಟೋಟಲ್ ಇದು ಬಂದುಬಿಟ್ಟು 37 ಸೀಟ್ಸ್. ನೀವು ಕೇಳ್ಬೋದು ಟೋಟಲ್ 42 ಸೀಟ್ಸ್ ಅಂದಿದ್ರಲ್ಲ, ಇನ್ನು ಟೋಟಲ್ 5 ಸೀಟ್ ಎಲ್ಲೋದು ಅಂತ. ಆ 5 ಸೀಟು ಉಳ್ಕಿದ ಕ್ಯಾಟಗರೀಸ್ ಲೈಕ್ ಸ್ಪೋರ್ಟ್ಸಿಗೆ ಹೋಗ್ಬೋದು, ಮತ್ತು ಹೈದರಾಬಾದ್ ಕರ್ನಾಟಕಕ್ಕೆ ಹೋಗ್ಬೋದು, ಮತ್ತು ಉಳ್ಕಿದ್ದು ಕನ್ನಡ ಮೀಡಿಯಮ್ ಮತ್ತು ರೂರಲ್ ಮೀಡಿಯಮ್ಗೆ ಹೋಗ್ಬೋದು. ಹೀಗೆ ಬೇರೆ ಬೇರೆ ಕ್ಯಾಟಗರಿ ಕೂಡ ಇವು ಹೋಗೋ ಚಾನ್ಸಸ್ ಇರುತ್ತೆ. ಸೊ ಐ ಥಿಂಕ್ ಕ್ಯಾಲ್ಕುಲೇಷನ್ ಸರಿ ಇರ್ಬೋದು. ಸ್ವಲ್ಪ ಏನಾರ ತಪ್ಪಿದರೆ ಇವತ್ತು ಸೀಟ್ ಮ್ಯಾಟ್ರಿಕ್ಸ್ ಬಂದ ತಕ್ಷಣ ನಾನು ನಿಮಗೆ ಕರೆಕ್ಟಾಗಿ ಹೇಳ್ತೀನಿ. ಜಸ್ಟ್ ಫಾರ್ ದ ಸೇಕ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಈ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಬೇರೆ ಕಾಲೇಜ್ ಬಗ್ಗೆ ಮಾಡಬೇಕು ಅಂತ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.